ಕಳೆದ 26ನೇ ತಾರೀಕು ಅಕ್ರಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವೇಶ ಮಾಡ್ತಿರುವಂತಹ ಗೋವುಗಳನ್ನು ಮುಸ್ಲಿಂ ಕಸಾಯಿಖಾನೆ ಗುಂಡಾಗಳು ಕಸಾಯಿಖಾನೆಗೆ ಒಯ್ತಾ ಇದ್ರು. ಅದನ್ನ ಶಿವಸೇನಾ ಪಕ್ಷದ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ತಡೆದಾಗ ಅಲ್ಲಿದ್ದಂತ ಡ್ರೈವರ್ ಮತ್ತು ಕ್ಲೀನರ್ ಆ ಕಸಾಯಿಖಾನೆಗಳ ಗುಂಡಾಗಳನ್ನ ಫೋನ್ ಮಾಡಿ ಕರೆಸಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರ ಕಾರಣ ಮತ್ತು ಅವರನ್ನ ಅಡ್ಮಿಟ್ ಮಾಡಿದಾಗೆ ಆ ಡ್ರೈವರ್ ಮತ್ತು ಕ್ಲೀನರ್ ತಮ್ಮಷ್ಟಕ್ಕೆ ತಾವೇ ಹೊಡೆದುಕೊಂಡು ತಾವು ಅಡ್ಮಿಟ್ ಆಗಿದ್ದಾರೆ. ಆ ಕಾರಣದಿಂದ ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಜಿಲ್ಲಾಡಳಿತ ನಿಷ್ಕ್ರಿಯವಾಗಿರುವ ಕಾರಣ ಇವತ್ತು ನಮ್ಮ ಪಕ್ಷದ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪರಮ ಪೂಜನೀಯ ಆಂದೋಲನ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಈ ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು ಕಮಿಷನರ್ ಮತ್ತು ಪೊಲೀಸ್ ಇಲಾಖೆಯ ಕಮಿಷನರ್ಗಳಿಗೆ ನಾವು ಆಗ್ರಹ ಮಾಡಿದ್ದೀವಿ. ಇಲ್ಲಿ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಅಕ್ರಮ ಕಸಾಯಿಖಾನೆಗಳನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಜಿಲ್ಲೆಯ ಪ್ರತಿ ಚೆಕ್ಪೋಸ್ಟ್ಗಳಲ್ಲಿ CCTV ಅಳವಡಿಸಿ ಮತ್ತು ಅಲ್ಲಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆಗ್ರಹ ಮಾಡಿದ್ವಿ. ಬರುವಂತ ದಿನಗಳಲ್ಲಿ ಈ ಕೆಲಸ ಆಗ್ಲಿಲ್ಲಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ನಾವು ಆಗ್ರಹ ಮಾಡಿದ್ವಿ.